Welcome to Commerce Classes. Correlation Analysis. BCom or BBA ಸ್ಟೂಡೆಂಟ್ಸಿಗೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಈ ಸಬ್ಜೆಕ್ಟ್ ಅಲ್ಲಿ ಕಾರಿಲೇಷನ್ ಅಂಡ್ ರಿಗ್ರೆಷನ್ ಅನ್ನೋ ಒಂದು ಟಾಪಿಕ್ ಅನ್ನ ಕಲಿತಾ ಹೋಗ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಕಾರಿಲೇಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಕಾರಿಲೇಷನ್ ಎಷ್ಟು ಟೈಪ್ಸ್ ಇರುತ್ತೆ, ಅದ್ರ ಬೇಸಿಕ್ ಥಿಂಗ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಕಾರಿಲೇಷನ್ ಅಂದ್ರೆ ಏನು, ಮೀನಿಂಗ್ ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ variables is known as correlation. Correlation analysis is a statistical technique to study the degree and direction of relationship between two or more variables. ಟೂ ವೇರಿಯೇಬಲ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್ ಇರುತ್ತೆ, ವೈ ಅನ್ನೋದು ಒಂದು ವೇರಿಯೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಪ್ರೈಸ್ ಅಂತ ಅನ್ಕೊಳ್ಳೋಣ, ಇದನ್ನ ಡಿಮ್ಯಾಂಡ್ ಅಂತ ಅನ್ಕೊಳ್ಳೋಣ. ಈ ಟೂ ವೇರಿಯೇಬಲ್ಸ್ ಏನಿದೆ ಇದ್ರ ಮಧ್ಯೆ ರಿಲೇಶನ್ಶಿಪ್ ಯಾವ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಈ ಪ್ರೈಸ್ ಜಾಸ್ತಿ ಆದ್ರೆ ಈ ಒಂದು ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಕಡಿಮೆ ಆಗ್ತಾ ಇದೆಯಾ, ಇಲ್ಲ ಎರಡೂ ಕೂಡ ಜಾಸ್ತಿ ಆದ್ರೆ ಯಾವ ರೀತಿ ಆಗಿರುತ್ತೆ, ಇಲ್ಲ ಒಂದು ಜಾಸ್ತಿ ಇನ್ನೊಂದು ಕಡಿಮೆ ಆದ್ರೆ ಏನಾಗಿರುತ್ತೆ, ಹಾಗೆ ಒಂದು ಕಡಿಮೆ ಆಗ್ಬಿಟ್ಟು ಇನ್ನೊಂದು ಜಾಸ್ತಿ ಆದ್ರೆ ಆ ರಿಲೇಶನ್ಶಿಪ್ ಏನಿದೆ ಟೂ ವೇರಿಯೇಬಲ್ಸ್ ನಡುವೆ ಯಾವ ರೀತಿ ಆ ರಿಲೇಶನ್ಶಿಪ್ ಇರುತ್ತೆ, ಅದೆಷ್ಟನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಕಾರಿಲೇಷನ್ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್. ಒಂದು ಟೂ ವೇರಿಯೇಬಲ್ಸ್ ನಡುವೆ ಏನೊಂದು ರಿಲೇಶನ್ಶಿಪ್ ಇರುತ್ತೆ ಅದನ್ನ ನಾವು ಕಾರಿಲೇಷನ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಕಾರಿಲೇಷನ್ ನಾವು ಮೇನ್ ಆಗಿ 3 ಟೈಪ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಪಾಸಿಟಿವ್ ಕಾರಿಲೇಷನ್ ಅಂಡ್ ನೆಗೆಟಿವ್ ಕಾರಿಲೇಷನ್, ಲೀನಿಯರ್ ಕಾರಿಲೇಷನ್ ಅಂಡ್ ನಾನ್ ಲೀನಿಯರ್ ಕಾರಿಲೇಷನ್, ಸಿಂಪಲ್ ಕಾರಿಲೇಷನ್, ಪಾರ್ಷಿಯಲ್ ಕಾರಿಲೇಷನ್ ಅಂಡ್ ಮಲ್ಟಿಪಲ್ ಕಾರಿಲೇಷನ್. First, positive correlation and negative correlation. Positive correlation ಅಂದ್ರೆ ಏನು? When two variables move in the same direction. Two variables ಏನಿರುತ್ತೆ ಅದು ಸೇಮ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. When one increases, the other also increases. ವೈಸ್ ವರ್ಸ ಅಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಒಂದು ಡಿಕ್ರೀಸ್ ಆದ್ರೆ ಇನ್ನೊಂದು ವೇರಿಯೇಬಲ್ ಕೂಡ ಡಿಕ್ರೀಸ್ ಆಗುತ್ತೆ. ಇದನ್ನ ನಾವು ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ವೆನ್ ಟೂ ವೇರಿಯೇಬಲ್ಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್, ಎರಡು ವೇರಿಯೇಬಲ್ಸ್ ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ಅದು ಪಾಸಿಟಿವ್ ಕಾರಿಲೇಷನ್ ಆಗಿರುತ್ತೆ. ಅದು ಇನ್ಕ್ರೀಸ್ ಆದ್ರೂ ಆಗಿರ್ಬೋದು ಅಥವಾ ಡಿಕ್ರೀಸ್ ಆದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹೈಟ್ ಅಂಡ್ ವೇಟ್ ಇಲ್ಲಿ ಸೆಂಟಿಮೀಟರ್ ಅಂಡ್ ಕೆಜಿ ಅಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್, ವೈ ಅನ್ನೋದು ಒಂದು ವೇರಿಯೇಬಲ್. ಇಲ್ಲಿ ಏನಾಗ್ತಾ ಇದೆ 158 ಇದೆ, 160 ಇದೆ, 163 ಇದೆ, 166, 168 ಇದನ್ನ ನಾವು ನೋಡ್ತಾ ಹೋದ್ರೆ ಏನಾಗ್ತಾ ಇದೆ ಒಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆರ್ಡರ್ 58 ಇಂದ 60 ಆಯ್ತು, 63 ಆಯ್ತು, ಅಂದ್ರೆ ಕಡಿಮೆ ಆಗ್ತಾ ಇಲ್ಲ, ಪ್ರತಿಯೊಂದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲೂ ಅಷ್ಟೇನೆ 60 ಇರೋದು 62, 64, 65, 67 ಎಲ್ಲೂ ಕೂಡ ಡಿಕ್ರೀಸ್ ಆಗಿಲ್ಲ, ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಎರಡು ವೇರಿಯೇಬಲ್ ಕೂಡ ಒಂದು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಇದನ್ನ ನಾವು ಪಾಸಿಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ನೆಗೆಟಿವ್ ಕಾರಿಲೇಷನ್. ನೆಗೆಟಿವ್ ಕಾರಿಲೇಷನ್ ಅಂದ್ರೆ ಏನು? When two variables move in opposite direction. ಟೂ ವೇರಿಯೇಬಲ್ಸ್ ಏನಿದೆ ಅದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ಅದನ್ನ ನಾವು ನೆಗೆಟಿವ್ ಕಾರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವೆನ್ ಒನ್ ಇನ್ಕ್ರೀಸಸ್ ದ ಅದರ್ ಡಿಕ್ರೀಸಸ್. ಒನ್ ವೇರಿಯೇಬಲ್ ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ನೊಂದು ವೇರಿಯೇಬಲ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಅಥವಾ ಇನ್ನು ಒಂದು ವೇರಿಯೇಬಲ್ ಡಿಕ್ರೀಸ್ ಆಗ್ತಾ ಇದ್ರೆ ಇನ್ನೊಂದು ಸೆಕೆಂಡ್ ವೇರಿಯೇಬಲ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದನ್ನ ನಾವು ನೆಗೆಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ದಟ್ ರಿಲೇಶನ್ಶಿಪ್ ಈಸ್ ಕಾಲ್ಡ್ ನೆಗೆಟಿವ್ ಕಾರಿಲೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಸ್ ಅಂಡ್ ಡಿಮ್ಯಾಂಡ್ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರೈಸ್ ಏನಾಗ್ತಾ ಇದೆ 6 ಇರೋದು 5 ಆಗ್ತಾ ಇದೆ, 4 ಆಗ್ತಾ ಇದೆ, 3, 2, 1 ಅಂದ್ರೆ ಇದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ 75 ಇದ್ದಿದ್ದು 120, 175, 250 ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಕ್ಸ್ ಅನ್ನೋ ವೇರಿಯೇಬಲ್ ಡಿಕ್ರೀಸ್ ಆಗ್ತಾ ಇದೆ, ವೈ ಅನ್ನೋ ವೇರಿಯೇಬಲ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ಸೇಮ್ ಡೈರೆಕ್ಷನ್ ಇರೋದಿಲ್ಲ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಇದನ್ನ ನಾವು ನೆಗೆಟಿವ್ ಕಾರಿಲೇಷನ್ ಅಂತ ಹೇಳ್ತೀವಿ. ಎರಡು ಕೂಡ ಸೇಮ್ ಡೈರೆಕ್ಷನ್ ಇದ್ರೆ ಪಾಸಿಟಿವ್ ಕಾರಿಲೇಷನ್, ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಇದ್ರೆ ನೆಗೆಟಿವ್ ಕಾರಿಲೇಷನ್. ನೆಕ್ಸ್ಟ್ ಒನ್ ಲೀನಿಯರ್ ಅಂಡ್ ನಾನ್ ಲೀನಿಯರ್ ಕಾರಿಲೇಷನ್.
ಲೀನಿಯರ್ ಕಾರಿಲೇಷನ್ ಅಂದ್ರೆ ದ ಅಮೌಂಟ್ ಆಫ್ ಚೇಂಜಸ್ ಒನ್ ವೇರಿಯಬಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಒಂದು ವೇರಿಯಬಲ್, ವೈ ಅನ್ನೋ ವೇರಿಯಬಲ್ ಇದೆ. ಇಲ್ಲಿ ಎಕ್ಸ್ ಅನ್ನೋದು ಒಂದು ರಾ ಮೆಟೀರಿಯಲ್ಸ್ ಇಲ್ಲೇ ಕೊಟ್ಟಿರೋ ಹಾಗೆ, ವೈ ಅನ್ನೋದು ಒಂದು ಏನಾಗಿದೆ ಫಿನಿಶ್ಡ್ ಗೂಡ್ಸ್ ಆಗಿದೆ. ಇಲ್ಲಿ 2 ಫಿನಿಶ್ಡ್ ಗೂಡ್ಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ 10 ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ 4 ಫಿನಿಶ್ಡ್ ಗೂಡ್ಸ್ ಅನ್ನ ಮಾಡೋದಕ್ಕೆ 20 ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಫಿನಿಶ್ಡ್ ಗೂಡ್ಸ್ ಗೆ 5 ರಾ ಮೆಟೀರಿಯಲ್ಸ್ ಇದೆ. ಸೇಮ್ ರೇಷಿಯೋದಲ್ಲಿ ಇದೆ. ಎಲ್ಲೂ ಕೂಡ ಇಲ್ಲೇನಾದ್ರೂ ಒಂದಕ್ಕೆ ನಾವು 5 ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಇಲ್ಲೇನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾವು 10 ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೇಮ್ ಕಾನ್ಸ್ಟೆಂಟ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಇದನ್ನ ನಾವು ಲೀನಿಯರ್ ಕಾರಿಲೇಷನ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಕಾರಿಲೇಷನ್ ಅಂದ್ರೆ ದೇರ್ ಇಸ್ ನೋ ಕಾನ್ಸ್ಟೆಂಟ್ ಚೇಂಜ್, ಅಂದ್ರೆ ಒಂದೇ ರೀತಿ ಚೇಂಜ್ ಆಗ್ತಾ ಇರೋದಿಲ್ಲ, ದಿ ಅಮೌಂಟ್ ವೇರಿಯಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಇದೆ, ಇಲ್ಲಿ ನಾವು ಒಂದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ 1 ಯೂನಿಟ್ ನ ಇಲ್ಲಿ 3 ಅಷ್ಟು ನಾವು ಯೂಸ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಈಗ 2 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ 7 ಯೂಸ್ ಮಾಡ್ಕೋಬಹುದು ಅಥವಾ 9 ಯೂಸ್ ಮಾಡ್ಕೋಬಹುದು. ಅಂದ್ರೆ ಚೇಂಜಸ್ ಆಗ್ತಾ ಇದೆ ಬಟ್ ಕಾನ್ಸ್ಟೆಂಟ್ ಆಗಿ ಇಲ್ಲ. ಪರ್ಟಿಕ್ಯುಲರ್ ಆಗಿ ಇಷ್ಟೇ ಚೇಂಜಸ್ ಆಗ್ಬೇಕು ಅಂತ ಆಗ್ತಾ ಇಲ್ಲ. ಇದನ್ನ ನಾವು ನಾನ್ ಲೀನಿಯರ್ ಕಾರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿಂಪಲ್, ಪಾರ್ಷಿಯಲ್ ಅಂಡ್ ಮಲ್ಟಿಪಲ್ ಕಾರಿಲೇಷನ್. When only two variables are studied, it is a case of simple correlation. ನಾವು ಓನ್ಲಿ 2 ವೇರಿಯೇಬಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಸಿಂಪಲ್ ಕಾರಿಲೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಡಿಮ್ಯಾಂಡ್. ಒಂದು ಪ್ರೈಸ್ ಬಗ್ಗೆ ಮತ್ತೆ ಡಿಮ್ಯಾಂಡ್ ಬಗ್ಗೆ ಇಟ್ಕೊಂಡು ನಾವು ಅದನ್ನ ವೇರಿಯೇಬಲ್ಸ್ ಏನಿದೆ ಅದನ್ನ ಕಂಪೇರ್ ಮಾಡ್ತಾ ಇದೀವಿ, ಸ್ಟಡಿ ಮಾಡ್ತಾ ಇದೀವಿ. ಅದನ್ನ ನಾವು ಸಿಂಪಲ್ ಕಾರಿಲೇಷನ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಅಂತ ಹೇಳಿದ್ರೆ ಒನ್ ಸ್ಟಡೀಸ್ 3 or more variable but consider only 2 variables. ಅದೆಷ್ಟೇ ಇದ್ರೂ ಕೂಡ ನಾವಲ್ಲಿ ಓನ್ಲಿ 2 ವೇರಿಯೇಬಲ್ಸ್ ನ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ಪಾರ್ಷಿಯಲ್ ಕಾರಿಲೇಷನ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಕಾರಿಲೇಷನ್ ಅಂದ್ರೆ ಇಂಪಲ್ಸ್ ಸ್ಟಡಿ ಬಿಟ್ವೀನ್ ದ 3 or more than 3 ವೇರಿಯೇಬಲ್ಸ್. 2 ಅಥವಾ 2ಕ್ಕಿಂತ ಹೆಚ್ಚು ನಾವು ಸ್ಟಡಿ ಒಂದು ವೇರಿಯೇಬಲ್ಸ್ ನ ಸ್ಟಡಿ ಮಾಡೋದಕ್ಕೆ ಮಲ್ಟಿಪಲ್ ಕಾರಿಲೇಷನ್ ಅಂತ ಹೇಳ್ತೀವಿ. ಈ ಒಂದು ಟಾಪಿಕ್ ಮೇಲೆ ನಾವು ಪ್ರಾಬ್ಲಮ್ಸ್ ಅಂತ ನೋಡಿದಾಗ ನಮಗೆ ಕಾರಿಲೇಷನ್, ಕೋಎಫಿಷಿಯಂಟ್ ಕಾರಿಲೇಷನ್ ಆಗಿರ್ಬೋದು, ಕಾರ್ಲ್ ಪಿಯರ್ಸನ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ರೆಡಿ ನಿಮ್ಗೆ 2 ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಒಂದು ಆಕ್ಚುಯಲ್ ಮೀನ್ ಬಗ್ಗೆ ಆಗಿರ್ಬೋದು. ನೆಕ್ಸ್ಟ್ ಈ ವಿಡಿಯೋದಲ್ಲೂ ಕೂಡ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಸ್ಟಾಟಿಸ್ಟಿಕ್ಸ್ ಅಂಡ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿರೋ ವಿಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀವಿ. ನೀವು ಹೋಗಿ ಉಳಿದಿರೋ ವಿಡಿಯೋಸ್ಗಳು ಕೂಡ ಚೆಕ್ ಮಾಡಬಹುದು. ಥ್ಯಾಂಕ್ ಯು.